ಸ್ಮಗ್ಲಿಂಗ್ ಅಂದ್ರೆ ಬರೀ ಗೋಲ್ಡ್ ಸ್ಮಗ್ಲಿಂಗ್ ಅನ್ಕೋಬೇಡಿ, ಟೇಪ್ ರೆಕಾರ್ಡರ್ಗಳು ಕೂಡ ಸ್ಮಗ್ಲ್ ಆಗ್ತಿದ್ವು, ಟಿವಿಗಳು ಕೂಡ ಸ್ಮಗ್ಲ್ ಆಗ್ತಿದ್ವು, ಯಾವುದೇ ವಸ್ತು ವಾಚ್ಗಳು ಸ್ಮಗ್ಲ್ ಆಗ್ಬೋದು, ಯಾವ್ದು ಬೇಕಾದ್ರೂ ಸ್ಮಗ್ಲ್ ಆಗ್ಬೋದು. ಆ ಕಾರಣಕ್ಕೆ ಜನ ಏನು ಮಾಡ್ತಾರೆ, ಯಾಕೆ ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ತಾರೆ, ಯಾಕೆ ಬರ್ಮಾ ಬಜಾರ್ಗೆ ಹೋಗ್ತಾರೆ, ಅಲ್ಲಿಂದ ಈ ಥರದವು ಸಾಮಾನು ಬತ್ತಕಣಯ್ಯ, ಎಲ್ಲೂ ಇಲ್ಲದೆ ಇರುವಂಥವು ಅಲ್ಲಿ ನುಗ್ಕೊಂಡು ಅಲ್ಲಿ ಇಲ್ಲಿ ಗಡಿ ಒಳಗಡೆ ಯಾರ ಮನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡಿರುತ್ತೋ ಅಲ್ಲಿ 100% ಅವ್ರ ಮನೇಲಿ ಡ್ರಗ್ ಇರುತ್ತೆ. ಯಾಕೆಂದರೆ ಇವ್ರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತಾಗೋದಿಲ್ಲ ದುಡ್ಡು ಹೆಂಗೆ ಬರ್ತದೆ ನಮ್ಮ ಅಪ್ಪನಿಗೆ ಅಂತ. ಎಲ್ಲ ನಮ್ಮ ಅಪ್ಪ ತೊಗೊಬರ್ಬೋದು. ನಾವೇನು ಮಾಡಿರ್ತಕ್ಕಂಥ ನಮ್ಮ ದೇಶದಲ್ಲಿ AK-47 ಫ್ಯಾಕ್ಟ್ರಿ ಡೈರೆಕ್ಟಾಗಿ ಮಾರ್ಬಿಡಲ್ಲ. ಎಲ್ಲ ಗನ್ಗಳು ಆ ಕಡೆಯಿಂದನೇ ಬರಬೇಕು. ಪ್ರತಿಯೊಂದು ಗನ್ನುವೆ ಎಲ್ಲ ಕಲೋಸ್ನಿಕ್ ಅಂದರೆ ಎಲ್ಲ ರಷ್ಯನ್ ಮೇಕ್ ಆಗಿರ್ತವೆ. ಅವೆಲ್ಲೋ ನುಕ್ಕೊಂಡು ಎಲ್ಲೋ ಬಾರ್ಡ್ರ್ ಒಳಗಡೆ ಕಾಂಟ್ರಾಮೆಂಟ್ ನುಕ್ಕೊಂಡು ನಮ್ಮ ದೇಶದ ಯಾವುದೋ ಒಬ್ಬ ಈ ಒಂದು ಟೆರರಿಸ್ಟ್ ಕೈಗೋ ಇಲ್ಲ ನಕ್ಸಲೈಟ್ ಕೈಗೋ ಸಿಗಬೇಕವು. ಡಾಲರ್ನ ನಾನು ಲೀಗಲಾಗಿ ಯಾವಾಗ ನಾನು ತಗೊಳ್ಳಲ್ವೋ ಅಲ್ಲಿ ಇಲ್ಲಿಗಲಾಗೆ ಆವಾಗ ಅದು ಅನ್ಅಕೌಂಟಬಲ್ ಮನಿ ನನಗೆ ಬಂದಿರುತ್ತೆ. ಅಕೌಂಟಬಲ್ ಮನಿ ಬಂದಿರೋದಿಲ್ಲ. ಇವರು ಅಷ್ಟೇ ಬ್ಲಾಕ್ ಮನಿ, ಅನ್ಅಕೌಂಟಬಲ್ ಮನಿ ಇವರು ಅಪ್ಲೈ ಮಾಡುವಂಥದ್ದು. ಅಂದ್ರೆ ಅಗೇನ್ ಇಲ್ಲಿ ಟ್ಯಾಕ್ಸ್ ಮತ್ತೆ ಎಲ್ಲ ವೇಡ್ ಆಗ್ಬಿಡುತ್ತೆ. ಟ್ಯಾಕ್ಸ್ ಕಟ್ತೀವಿ ಅಂತ ಅಂದರೆ ಅವ್ರಿಗೆ ಏನು ನೇಣಾಕ್ತಂಗೆ ಕೆಲವಷ್ಟು ದೇಶಗಳಿಗೆ ನಮಗೆ ನೇಣಾಕ್ಬಿಡ್ತಾವ್ರಲ್ಲಪ್ಪ ಅಂತ. ನಾವು ಕಟ್ತಾ ಇರ್ತಕ್ಕಂಥದ್ದು ಈ ದೇಶದ ಸರ್ವೋತ್ತಮುಖ ಅಭಿವೃದ್ಧಿಗೆ ನಾನು ಮಾಡ್ತಾ ಇರೋದು. ಇದು ನನ್ನ ಕೊಡುಗೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಆಫೀಸರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ನಿವೃತ್ತ SP SK ಉಮೇಶ್ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಸೊ ಬಹಳ ದಿನಗಳ ನಂತರ ನಾವು ಸೇರ್ಕೊಂಡಿದ್ದೀವಿ. ಇವತ್ತು ನಾನು ನಮ್ಮ ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿ ಮಾಡ್ತಿರುವಂಥ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ ಸರ್. ಅದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಇದೇ ತಿಂಗಳ 2ನೇ ವಾರದಲ್ಲಿ ರನ್ಯಾ ರಾವ್ ಅಂತ ಒಬ್ಬ ನಟಿ, ಮಾಣಿಕ್ಯ ಸಿನಿಮಾದಲ್ಲಿ ಸುದೀಪ್ ಜೊತೆಗೆ ಅವರು ಮಾಡಿದರು. ಅವ್ರ ತಂದೆ DGP ರಾಮಚಂದ್ರ ರಾವ್, ಕರ್ನಾಟಕ ಪೊಲೀಸ್ ಗೃಹ ಮಂಡಳಿಯ ಚೇರ್ಮನ್, ಅವರು IPS ಆಫೀಸರ್. ಅವರ ಮಲಮಗಳು ಸುಮಾರು 12 kgಯಷ್ಟು, 12ಕ್ಕೂ ಹೆಚ್ಚು kgಯಷ್ಟು ಚಿನ್ನವನ್ನು ಧರಿಸ್ಕೊಂಡು ಸ್ಮಗಲ್ ಮಾಡುವಾಗ ಸಿಕ್ಬಿದ್ರು. ಆಮೇಲೆ ಅದಕ್ಕಿಂತ ಮುಂಚೆ ಕೂಡ ಅವರು ಸಾಕಷ್ಟು ಈ ಥರ ಇನ್ವಾಲ್ವ್ ಆಗಿದ್ದರು. ಯಾಕೆಂದರೆ ಅವರು ಸುಮಾರು ಕಳೆದ 3-4 ತಿಂಗಳಲ್ಲಿ 12ಕ್ಕೂ ಹೆಚ್ಚು ಬಾರಿ ಅವರು ದುಬೈಗೆ ಪ್ರಯಾಣ ಮಾಡಿದ್ದಾರೆ. ಮತ್ತು ಅವ್ರದ್ದು ಫ್ಲ್ಯಾಟ್ ಇದೆ ಅಲ್ಲಿ. ಮತ್ತು ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಅರೆಸ್ಟ್ ಆಗಿದ್ದಾನೆ. ಆತ ಏತ್ರಿಯಾ ಹೋಟೆಲ್ ಮಾಲೀಕರ ಮೊಮ್ಮಗ ತರುಣ್ ರಾಜು ಅಂತ. ಆತನ ಕೂಡ ಈಗ ಬೇಲ್ ನಿರಾಕರಣೆ ಮಾಡಲಾಗಿದೆ. ಸೊ ಈ ಒಂದು ಕೇಸ್ ಸರ್, ಇದರಲ್ಲಿ ಪೊಲೀಸ್ ಅಂದರೆ ಪೊಲೀಸರ ಮಲಮಗಳು ಮತ್ತು ಪೊಲೀಸ್ ಎಸ್ಕಾರ್ಟ್ ಅಂದರೆ ಪೊಲೀಸ್ ಒಂದು ಪ್ರೋಟೋಕಾಲ್ ಪ್ರಕಾರ ಅವನ್ನ ರಿಸೀವ್ ಮಾಡಿಕೊಂಡಿರೋದು, ಪೊಲೀಸ್ ಜೀಪಲ್ಲೇ ಅಂದರೆ ಕಾರಲ್ಲಿ ಅವರು ಟ್ರಾವೆಲ್ ಮಾಡಿರೋದು, ಈ ಥರದ್ದೆಲ್ಲ ಇದ್ದಾಗ ಇಟ್ಸ್ ವೆರಿ ಇಟ್ ಹ್ಯಾಸ್ ಬಿಕಮ್ ವೆರಿ ಸೆನ್ಸಿಟಿವ್ ಅಲ್ವಾ. ಯಾರೋ ಮಾಡಿದ್ದಾರೆ ಅನ್ನೋದು ಬೇರೆ ವಿಚಾರ. ಪೊಲೀಸರ ಕಣ್ಣು ಕೆಳಗಡೆನೇ ಈ ಥರದೊಂದು ಪ್ರಕರಣ ನಡೀತಾ ಇರೋದ್ರಿಂದ ಇವ್ರ ಬಗ್ಗೆ ಅನುಮಾನ ಬಂದ್ಬಿಡುತ್ತೆ. ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಂತ ಹೇಳಿ, ಅಥವಾ ಪೊಲೀಸ್ ಸಿಸ್ಟಮ್ ಏನಾದರೂ ಇನ್ವಾಲ್ವ್ ಆಗಿದೆ ಅಂತ ಹೇಳಿ. ಸೊ ಈ 2 ಆ್ಯಂಗಲ್ಗಳ ಪ್ರಶ್ನೆ ಸರ್. ಮೊದಲನೇದಾಗಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ, ಎರಡನೇದು ಪೊಲೀಸ್ ಬಗ್ಗೆ ಸರ್ ತಾವೇನು ಹೇಳ್ತೀರಿ? ನೋಡಿ ಸರ್, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಸ್ಮಗ್ಲಿಂಗ್ ಅಂತ ಅನ್ನುವಂಥದ್ದು ಭಾಳ ವರ್ಷಗಳ ಹಿಂದೆ ನಾವು ಕೇಳ್ತಾ ಇದ್ವಿ. ಓಕೆ, ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ಗಳು ಶೀಶರ್ಗಳು ನಡೆಯುತ್ತೆ. ಬಂದರುಗಳಲ್ಲಿಂದ ಅವರು ನುಸುಳುಕೊಂಡು ಒಳಗಡೆ ಬೇರೆ ದೇಶಗಳಿಂದ ಬಂದು ಬೇರೆ ಬೇರೆ ಕಾಂಟ್ರಾಬ್ಯಾಂಡು ಐಟಮ್ಸ್ಗಳೆಲ್ಲ ತಂದು ಡಂಪ್ ಮಾಡಿ ಇಲ್ಲಿ ಮಾರಾಟ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಏನು ಬೇಡವೋ ಅಂಥದ್ದನ್ನೆಲ್ಲನೂ ತೊಗೊಂಡು ಬಂದು ಸಾಗಿಸ್ಕೊಂಡು ಬಂದು ಡ್ರಗ್ಸು ಮತ್ತು ಬೇರೆ ಬೇರೆ ಇನ್ನಿತರ ಸಾಮಾನುಗಳು ತಂದು ಅದನ್ನು ಸಾಗಿಸ್ತಕ್ಕಂಥ ಈ ಒಂದು ಸ್ಮಗ್ಲಿಂಗ್ನ ದಂಧೆಯ ಬಹುಮುಖ್ಯವಾದಂಥ ಯಾರು ಅಜಿಮಸ್ತಾನ್ ಕಾಲದಿಂದನೂ ನಾವು ಕೇಳ್ಕೊಂಡು ಬಂದಿದ್ದೀವಿ. ವಾಟ್ ಈಸ್ ದ ಸ್ಮಗ್ಲಿಂಗ್ ಅಂದರೆ ಏನು, ಅದನ್ನ ತೊಗೊಂಡು ಬಂದರೆ ಇಲ್ಲೇನು ಉಪಯೋಗ, ಆ ದೇಶದಿಂದ ಯಾಕೆ ಇಲ್ಲಿ ತಂದು ಮಾರಾಟ ಮಾಡ್ತಾರೆ ಅಂತ ಅನ್ನುವಂಥದ್ದು ಭಾಳ ಚಿಕ್ಕ ಅರ್ಥ ಕೊಡ್ತಕ್ಕಂಥದ್ದು. ಅಂದರೆ ಅಲ್ಲಿಂದ ಕಡಿಮೆ ಬೆಲೆಗೆ ತಂದು ಇಲ್ಲಿ ಹೆಚ್ಚಿಗೆ ಬೆಲೆಗೆ ಮಾರ್ತಕ್ಕಂಥದ್ದು. ಎಕ್ಸಾಕ್ಟ್ಲಿ, ಭಾಳ ಒಳ್ಳೆ ಪಾಯಿಂಟ್ ಸರ್ ಹೇಳಿದ್ರು. ಸ್ಮಗ್ಲಿಂಗ್ ಅಂದ್ರೆ ಬರೀ ಗೋಲ್ಡ್ ಸ್ಮಗ್ಲಿಂಗ್ ಅನ್ಕೋಬೇಡಿ, ಟೇಪ್ ರೆಕಾರ್ಡರ್ಗಳು ಕೂಡ ಸ್ಮಗ್ಲ್ ಆಗ್ತಿದ್ವು, ಟಿವಿಗಳು ಕೂಡ ಸ್ಮಗ್ಲ್ ಆಗ್ತಿದ್ವು, ಯಾವುದೇ ವಸ್ತು ವಾಚ್ಗಳು ಸ್ಮಗ್ಲ್ ಆಗ್ಬೋದು, ಯಾವ್ದು ಬೇಕಾದ್ರೂ ಸ್ಮಗ್ಲ್ ಆಗ್ಬೋದು. ಸ್ಮಗ್ಲಿಂಗ್ನ ಮುಖ್ಯ ಒಂದು ಮೋಡಸ್ ಆಪರಂಡಿ ಏನು ಅಂದರೆ, ನಮ್ಮ ದೇಶದಲ್ಲಿ 100 ರೂಪಾಯಿಗೆ ನಾವು ಕೊಟ್ಟರೆ ಒಂದು ವಾಚ್ ಸಿಗುತ್ತೆ, ಬೇರೆ ದೇಶದಲ್ಲಿ ಅದು 50 ರೂಪಾಯಿ ಸಿಗುತ್ತೆ. ಆ 50 ರೂಪಾಯಿ ವಾಚ್ ತಂದು ಇಲ್ಲಿ 60 ರೂಪಾಯಿಗೆ ಅವ್ರು ಮಾರ್ತಾರೆ. ಸೊ ದಟ್ ಈಸ್ ಸ್ಮಗ್ಲಿಂಗ್. ಯಾಕೆ ಅಂದರೆ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡಿ ಅದನ್ನು ಪ್ಯೂರ್ಲಿ ಟ್ಯಾಕ್ಸ್ ಅವಾಯ್ಡ್ ಮಾಡಿಕೊಂಡು ತಂದು ಮಾರಾಟ ಮಾಡುವಂಥ ಒಂದು ದೊಡ್ಡ ದಂಧೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ಏನು ಆರ್ಬರ್ ಏನಿದೆಯೋ ಅದು ಹಿಂದೆ ಭಾಳ ಹಿಂದಿನ ಕಾಲದಿಂದನೂ, ಅರಬ್ಬರ ಕಾಲದಿಂದನೂ, ಅಶೋಕನ ಕಾಲದಿಂದನೂ ಸಹ ಮಲೇಷ್ಯಾ ಮತ್ತು ಹಾಂಗ್ಕಾಂಗ್ ಆ ಪ್ರದೇಶಗಳು ಎಲ್ಲ ಕಡೆ ಆವಾಗಿಂದನೂ ನಡೀತಾ ಇದೆ.
ಈಗಲೂ ನಡೀತಾ ಇದೆ, ಮುಂದೆನೂ ನಡೆಯುತ್ತೆ. ಇದೇನು ಯಾವ ಕಾರಣಕ್ಕೂ ನಿಂತೋಗ್ಬಿಡ್ತದೆ ಅಂತ ಅನ್ನುವಂಥದ್ದು, ಈ ಆ್ಯಕ್ಟಿವಿಟೀಸ್ ನಿಂತೋಯ್ತದೆ ಅಂತ ಅನ್ನುವಂಥದ್ದು ಈ ಪ್ರಾಸ್ಟಿಟ್ಯೂಷನ್ ಇದ್ದಂಗೆ ಎಲ್ಲ ನಿಂತೋಯ್ತು ಬಿಡಯ್ಯ ಏನೂ ಇಲ್ಲ ಅಂತ ಕಣ್ಣು ಕಾಣಿಸೋದಿಲ್ಲ ಅಷ್ಟೇ, ಬಟ್ ನಡೀತಾ ಇರುತ್ತೆ. ಆ ಥರ ಸ್ಮಗ್ಲಿಂಗು ಸಹ ಒಂದು ಆ್ಯಕ್ಟಿವಿಟೀಸ್ ಅಷ್ಟೇ. ಸ್ಮಗ್ಲಿಂಗ್ ಮಾಡ್ತಾ ಇರುವಂಥ ಸಮಯದಲ್ಲಿ ಏನು ಸ್ಮಗಲಾಗಿ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಸರ್. ಬರ್ತಾ ಇರೋದ್ರಲ್ಲಿ ಕಾಂಟ್ರಾಬ್ಯಾಂಡ್ ಸಾಮಾನುಗಳು ಬರ್ತಾವ, ಆಯಿತು, ಅದು ಟ್ಯಾಕ್ಸ್ ಅವೇಷನ್ ನಿಷೇಧಿತ ಅಂತಂದರೆ ಅವರು ಟ್ಯಾಕ್ಸ್ ಕೊಡದೆ ತಗೊಬರ್ತಕ್ಕಂಥವು. ಈಗ ಅಲ್ಲಿಂದ 120, 130, 200% ಟ್ಯಾಕ್ಸ್ ಇರ್ತಕ್ಕಂಥವು ಇಲ್ಲಿ ವಿತೌಟ್ ಟ್ಯಾಕ್ಸಿಗೆ ಸಿಕ್ಬಿಟ್ರೆ ಏನಾಗುತ್ತೆ, ಇಲ್ಲಿ ನಮ್ಗೆ 50 ರೂಪಾಯಿಗೆ ಸಿಕ್ಬಿಡ್ತದೆ, ಟ್ಯಾಕ್ಸ್ ಹಾಕಿದ ತಕ್ಷಣ 350 ರೂಪಾಯಿಗೆ ಹೋಗ್ಬಿಡ್ತದೆ. ಹಾಗೆ ಇಲ್ಲಾಂದ್ರೆ 300 ರೂಪಾಯಿಗೆ ಸಿಕ್ಕೋದು 3,500 ರೂಪಾಯಿ ಆಗಿಬಿಡುತ್ತೆ. ಹೀಗೆ ಅದನ್ನು ಈಸಿಯಾಗಿ ಮಾರ್ಕೆಟಿಗೆ ಸೇರಿಸಿ ಸೇಲ್ ಮಾಡ್ತಕ್ಕಂಥದ್ದು ಮತ್ತು ಕಸ್ಟಮರ್ಗಳಿಗೆ ಭಾಳ ಅತ್ಯಂತ ಬೇಗ ಸೇರಿಸ್ತಕ್ಕಂಥ ಒಂದು ಅತ್ಯಂತ ವ್ಯವಸ್ಥಿತವಾದಂಥ ಜಾಲ ಅದು. ಆ ಕಾರಣಕ್ಕೆ ಜನ ಏನು ಮಾಡ್ತಾರೆ, ಯಾಕೆ ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ತಾರೆ, ಯಾಕೆ ಬರ್ಮಾ ಬಜಾರ್ಗೆ ಹೋಗ್ತಾರೆ, ಅಲ್ಲಿಂದ ಈ ಥರದವು ಸಾಮಾನು ಬರ್ತಕ್ಕಣಯ್ಯ ಎಲ್ಲೂ ಇಲ್ಲದೆ ಇರುವಂಥವು ಅಲ್ಲಿ ನುಗ್ಕೊಂಡು ಅಲ್ಲಿ ಇಲ್ಲಿ ಗಡಿ ಒಳಗಡೆ ಈ ಕಡೆ ಮಯನ್ಮಾರ್ ಕಡೆಯಿಂದ, ಈ ಕಡೆ ಅರುಣಾಚಲ್ ಪ್ರದೇಶ, ಈ ಕಡೆ ನೇಪಾಳ ಕಡೆಯಿಂದ, ಈ ಎಲ್ಲ ಭಾಗಗಳಿಂದ ನುಗ್ಕೊಂಡು ಚೈನಾ ಕಡೆಯಿಂದ ಬಂದಂಥವು ಇಲ್ಲಿ ನುಗ್ತವೆ. ಆವಾಗ ನಮಗೆ ಅಲ್ಲಿ ಇರುವಂಥ ಎಲ್ಲ ಸಾಮಾನುಗಳು ಇಲ್ಲಿ ನಮ್ಮವ್ರು ಯಾರೂ ಇದನ್ನೆಲ್ಲ ಮಾಡಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿಲ್ಲ, ಮೇಡ್ ಇನ್ ತೈವಾನೋ ಇಲ್ಲ ಮೇಡ್ ಇನ್ ಚೈನಾನೋ ಮತ್ತು ಈ ಥರದ ಸಾಮಾನುಗಳೆಲ್ಲ ಇಲ್ಲಿ ಸಿಗ್ತವೆ. ನೀವು ಎಲ್ಲೋದ್ರೂ ನೋಡಿದ್ರೆ ನಾವು ನೋಡೇ ಇರೋದಿಲ್ಲ ಬೇರೆ ಅಂಗಡಿಗಳಲ್ಲಿ. ಆ ಟಾರ್ಚ್ ತೊಗೊಳ್ಳಿ, ಅದು ಮೇಡ್ ಇನ್ ತೊಗೊಳ್ಳಿ ಚೈನಾ ಇರ್ತದೆ, ಇನ್ನೊಂದು ಯಾವುದೋ ಒಂದು ಇಂಡೋನೇಷಿಯಾ ಇರ್ತದೆ. ಪ್ರತಿಯೊಂದು ಸಾಮಾನುಗಳ ಮೇಲೂ ಅಲ್ಲಿರೋ ಕ್ಯಾಕ್ ಮಾತ್ರ ಅದಿರುತ್ತೆ. ನಿಮಗೆಲ್ಲ ಜನರಲ್ಲಲ್ಲಿ ಅಂಗಡಿನಲ್ಲಿ ಇದು ಯಾಕೆ ಅದಿರಲ್ಲ ಅಂದರೆ ಅದೇ ಆದಂತಹ ಒಂದು ವರ್ಗ ಅದಕ್ಕೋಸ್ಕರನೇ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ. ಆ ನಿರಂತರವಾಗಿ ಮಾಡ್ತಾ ಇರುವಂಥದ್ದು ಸಂಪರ್ಕನೂ ಹಂಗೆ ಇಟ್ಕೊಂಡಿರ್ತಾರೆ. ಅಲ್ಲಿಂದ ಹೊರಟುತ್ತವಿಂದ ಹಿಡಿದು ಸಾಮಾನು ಬಂದು ಇವ್ರಿಗೆ ತಂಪಾಗುವವರೆಗೂ ಮತ್ತು ಅದು ಮಾರಾಟ ಮಾಡಿ ಇವ್ರಿಗೆ ಸೇರುವವರೆಗೂ. ಯಾಕೆಂದರೆ ರೆಸಿಟ್ಗಳೇ ಇರಲ್ಲ, ಅವ್ರು ಕೊಡೋಕ್ಕೂ ಆಗಲ್ಲ. ಈಗಿನ ಕಾಲದಲ್ಲಿ GST ಕೊಡಬೇಕು, ಎಲ್ಲಿರ್ತದೆ? GSTಯಿಂದ ಬಂದಿರೋದಿಲ್ಲ ಅದು ಯಾವುದು. ದ ಟೋಟಲಿ ಎಂಟೈರ್ ಅವಾಗ ಕಾಂಟ್ರಾಬ್ಯಾಂಡೇ ಅವು. ಆ ಕಾರಣಕ್ಕೋಸ್ಕರನೇ ದೋಸ್ ಥಿಂಗ್ಸ್ ಆರ್ ಆಲ್ಸೋ ಅದು ತುಂಬ ಎಫೆಕ್ಟ್ ಮಾಡದೇ ಹೋದ್ರು ಅಂದರೆ ವ್ಯಾಪಾರೀಕರಣದಲ್ಲಿ ಎಫೆಕ್ಟ್ ಮಾಡ್ತದೆ ಅದು ದೇಶದಲ್ಲಿ. ಎಕಾನಮಿನ ಹೆಚ್ಚು ಕಡಿಮೆ ಮಾಡುತ್ತೆ, ದೇಶದ ಸುಸ್ಥಿತಿನ ದುರಾವಸ್ಥೆಗೆ ತೊಗೊಂಡು ಹೋಗ್ತದೆ. ಯಾಕೆಂದ್ರೆ ನಮ್ಮ ದೇಶಕ್ಕೆ ಆದಾಯನೇ ಬರಲ್ಲ, ಟ್ಯಾಕ್ಸೇ ಬರಲ್ಲ ಅಂದಾಗ ಸರ್ಕಾರ ನಡೆಸಬೇಕಲ್ಲ. ಚೆನ್ನಾಗಿ ಸರ್ಕಾರ ಇಡಬೇಕು, ಚೆನ್ನಾಗಿ ರಸ್ತೆ ಬೇಕು, ಡ್ಯಾಮ್ ಬೇಕು, ಇರಿಗೇಷನ್ ಬೇಕು, ಎಲ್ಲ ವಿದ್ಯೆ ಬೇಕು, ಎಲ್ಲ ಅಂದರೆ ನಾವು ಟ್ಯಾಕ್ಸ್ ಕಟ್ಟಬೇಕು. ನೀವೇನೂ ಕಟ್ಟದೆ ಎಲ್ಲ ಬೇಕು ಅಂತ ಕೇಳೋದು ಮುಟ್ಟಾಡ್ತಾನೆ. ನಾನು ಐ ಶುಡ್ ಪೇ, ನಾವು ಕೊಟ್ಟಾದ್ಮೇಲೆ ನಮ್ಗೆ ಅದು ವಾಪಸ್ ಬರುವಂಥದ್ದು ಇದೆಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ನಾನು ಕೊಡದೇನೆ ಎಲ್ಲ ಬೇಕು ಅಂತ ಕೇಳುವಂಥದ್ದು ಅದು ಒಳ್ಳೆ ನೀತಿಯಲ್ಲ, ಅದು ಸರಿಯೂ ಇಲ್ಲ. ಅದು ಒಂದು ಅಂದರೆ ಕೆಲವೊಂದು ವಸ್ತುಗಳು ಹೆಂಗೆ ಅಂದರೆ ನಮ್ಮ ಎಕಾನಮಿಗೆ ಎಫೆಕ್ಟ್ ಮಾಡ್ತವೆ. ಸೊ ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗಲ್ಲ ಸರ್, ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗಕ್ಕೆ ಸಾಧ್ಯನೇ ಇಲ್ಲ ಈ ಥರ ಮಾಡಿದರೆ ಒಂದಾದರೆ. ಇನ್ನೊಂದು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಮುಂಬೈಗೆ ಏನು ಅಟ್ಯಾಕ್ ಮಾಡಿದರು ಟೆರರಿಸ್ಟ್ಗಳು, ಅವರು ಗನ್ಗಳನ್ನ ತಂದರು ಅಥವಾ ಕೆಲವೊಂದು ಸಲ ಬಾಂಬ್ಗಳನ್ನ ತರುವಂಥದ್ದು, ಅಂದರೆ ಇಡೀ ದೇಶನ ಹಾಳು ಮಾಡೋದು. ಆ ಥರದ್ದು ನಡೆಯುವಂಥದ್ದು ಕಡಿಮೆ, ಆದರೆ ಈ ಥರ ನಡೆಯುವಂಥದ್ದು ರೆಗ್ಯುಲರ್ ಆಗಿ ನಡೀತದೆ. ಅಯ್ಯೋ ಬಿಡು ಹೋಗ್ಲಿ, ಏನೋ ಒಂದು ಸಾಮಾನು ತಾನೆ, ಇವರು ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ, ಇವ್ರಿಗೊಂದು ಸ್ವಲ್ಪ ಬ್ರೈಬ್ ಮಾಡಿಬಿಡ್ತಾರೆ ಅಲ್ಲಿರ್ತಕ್ಕಂಥವ್ರಿಗೆ, ಅವ್ರನ್ನ ಬ್ರೈಬ್ ಮಾಡ್ಕೊಂಡು ಒಳಗಡೆ ತೊಗೊಂಡ್ಬಿಡ್ತಾರೆ. ಇಲ್ಲಾಂದರೆ ಬ್ರೈಬಿಂಗ್ ಇಲ್ಲ ಅಂದರೆ ಅವ್ರು ಯಾವ ಕಾರಣಕ್ಕೂ ಒಳಗಡೆ ಬರೋಕ್ಕೆ ಆಗೋದಿಲ್ಲ. ಶೀಶರ್ ಒಳಗಡೆ ಅವ್ರ ಜೊತೆ ಕಾಂಟ್ಯಾಕ್ಟ್ಗಳು ರೆಗ್ಯುಲರ್ ಕಾಂಟ್ಯಾಕ್ಟ್ ಇದ್ದೇ ಇರ್ತದೆ. ಒಂದು 20% ಕಣ್ತಪ್ಪಿಸಿ ಆಚೆ ಒಳಗಡೆ ಬರ್ಬೋದು. ಇನ್ನು ಉಳಿದಿದ್ದೆಲ್ಲ ಪೂರ್ತಿ ಸಿಸ್ಟಮ್ ಏನಿದೆಯೋ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಅದರೊಳಗೆ ಗೊತ್ತಿದೆಯೋ ಆಚೆ ಒಳಗಡೆ ಬರ್ತಕ್ಕಂಥವು. ಅದರ ಮಧ್ಯ ಈ ಡ್ರಗ್ ಬರುವಂಥದ್ದು, ಅಂದರೆ ಈ ಡ್ರಗ್ಸ್ ಬರುತ್ತೆ, ಡ್ರಗ್ಗೆ ಅಡಿಕ್ಟ್ ಆಗಿರ್ತಕ್ಕಂಥವರೇ ತೊಗೊಳ್ಳುವಂಥದ್ದು. ಈಗ ನೀವು ಡ್ರಗ್ ಕೊಡೆಯ ಅಂತ ಹೋಗಿ ಕೇಳ್ತೀವ? ಕೇಳಲ್ಲ. ಅದೇ ಒಂದು ಸಮಾಜದಲ್ಲಿ ಒಂದು ದೊಡ್ಡ ವರ್ಗ ಇದೆ. ಡ್ರಗ್ ಸಾಮಾನ್ಯವಾಗಿ ಯಾರು ತಗೋತಾರೆ? ಯಾರು ಹೊಟ್ಟೆಗಿಲ್ದವ್ನು ತಗೊಳಕ್ಕಾಗಲ್ಲ. ಅದನ್ನು ಯಾರು ತಗೋಬೋದು? ಎಲ್ಲೋ ಸ್ಲಮ್ಮಲ್ಲಿ ಇರ್ತಕ್ಕಂಥ ಒಂದು ಗಾಂಜಾ ಒಂದು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಏನೋ ಕೊಟ್ಟು ಅವನಿಗೆ ಅದೊಂದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದ್ರೆ ಸ್ಲಮ್ ಒಳಗಡೆ ಆ ಗಾಂಜಾ ಹೊಡಿತಕ್ಕಂಥದ್ದು ವ್ಯವಸ್ಥೆ ಮಾಡ್ತಾನೆ. ಬಟ್ ಉಳಿದದೆಲ್ಲ ಡ್ರಗ್ಸ್ಗಳು, ಸಿಂಥೆಟಿಕ್ ಡ್ರಗ್ಗು, ಬ್ರೌನ್ ಶುಗರು, ಫೀಮು, ಕೊಕೇನು, ಮಾರ್ಫಿನು, ಈ ಥರದ್ದೆಲ್ಲ ಡ್ರಗ್ಗಳೆಲ್ಲನೂ ಭಾಳ ಕಾಸ್ಟ್ಲಿ ಡ್ರಗ್ಗಳವು. ಸಾವಿರಾರು ರೂಪಾಯಿ ಬೆಲೆ ತಟ್ಟಬೇಕು ಅದನ್ನು ಮಜಾ ಮಾಡೋದಕ್ಕೆ, ಖುಷಿಗೆ, ಅಲೋಸಿನೇಷನ್ಗೆ ಹೋಗೋದು. ಆಮೇಲೆ ಇವತ್ತು ತಗೋಬಿಟ್ಟ ಅಂದರೆ 2 ದಿವಸ ಆರಾಮಾಗಿ ಜಗತ್ತೆ ಮರ್ತ್ಕೊಂಡು ಸುಮ್ಮನೆ ಇದ್ಬಿಡೋದು. ಈ ಥರದ ಜನ ಸಿಕ್ಕಾಬಟ್ಟೆ ದುಡಿದು ರಾಶಿ ಮಾಡಿ ಮೂಟೆ ತುಂಬಿಟ್ಟಿರ್ತಾರಲ್ಲ ಮನೆಗಳಲ್ಲಿ, ಅಂಥವ್ರ ಮಕ್ಕಳುಗಳೆಲ್ಲ ಇದಕ್ಕೋಗಿ ಸೇರ್ಕೊಬಿಡ್ತಾರೆ. ಅವ್ರು ಏನೇ ಮಾಡಲಿ, ಎಂಥ ಕಂಟ್ರೋಲ್ಗೆ ತೊಗೊಳ್ಳಿ, ಎಲ್ಲ ಹಣ ಇರ್ತದೋ ಅಲ್ಲಿ ಡ್ರಗ್ ಇರುತ್ತೆ. ಯಾರ ಮನೆಯಲ್ಲಿ ಸಿಕ್ಕಾಬಟ್ಟೆ ದುಡ್ಡಿರುತ್ತೋ ಅಲ್ಲಿ 100% ಅವ್ರ ಮನೇಲಿ ಡ್ರಗ್ ಇರುತ್ತೆ. ಯಾಕೆಂದರೆ ಇವ್ರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತಾಗೋದಿಲ್ಲ ದುಡ್ಡು ಹೆಂಗೆ ಬರ್ತದೆ ನಮ್ಮ ಅಪ್ಪನಿಗೆ ಅಂತ. ಎಲ್ಲ ನಮ್ಮ ಅಪ್ಪ ತಗೊಬರ್ಬೋದು, ಎಲ್ಲ ಮೂಟೆ ಸಿಗ್ತದೆ ರಸ್ತೆನಲ್ಲಿ, ನಮಗೆ ಸಿಕ್ಕಲ್ಲ, ನಮ್ಮ ಅಪ್ಪನಿಗೆ ಹಿಂಗೆ ಸಿಗ್ತದಲ್ಲ ಅನ್ಕೋತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲಿಂದ ಬರ್ತಾಯಿದೆ ಅನ್ನೋದೇ ಗೊತ್ತಾಗಲ್ಲ. ಆ ಕಾರಣಕ್ಕೆ ಇಂಥ ಒಂದು ಜಾಯಿಂಟ್ಗಳಿಗೆ ಸೇರ್ಕೊಬಿಡ್ತಾರೆ ಅವರು. ಇಂಥವ್ರನ್ನೇ ಹುಡುಕ್ತಾರೆ ಅವರು, ಜಾಯಿಂಟ್ಗಳವರು.
ಇಂಥವ್ರನ್ನ ಇಂಡಕ್ಟ್ ಮಾಡ್ಕೊಳ್ತಾರೆ, ಅಂಥವ್ರು ಕಲಿಸ್ತಾರೆ. ಅವನೇನು ಮಾಡ್ತಾನೆ, ಅವನು ಫ್ರೆಂಡ್ಸು ಬೇರೆ 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 ಅವರು ಆರ್ಗನೈಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಾ ಅಲ್ಲಿದೆ, ಬಾ ನೀನು ಬಾ ನೋಡಿ ಹಿಂಗಿದೆ, ಆಗ ಎಲ್ಲ ಗುಂಪು ಸೇರಿಕೊಳ್ತಾರೆ. ಆವಾಗ ಆದಾಯಗಳು ಜಾಸ್ತಿ. ಹೀಗೆ ಕಾಂಟ್ರಾಬ್ಯಾಂಡ್ಗಳಲ್ಲಿ ಅತ್ಯಂತ ಡೇಂಜರಸ್ ಡ್ರಗ್ಗು. ಅದೇ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಮೈನಾರು ಬರ್ಮಾ ಬಾರ್ಡರು ಮತ್ತು ಆ ಕಡೆಯಿಂದ ಸಿಕ್ಕಾಬಟ್ಟೆ AK-47ಗಳು ರಷ್ಯನ್ ಮೇಕಲ್ಲಿಂದ ಬರ್ತವೆ. ಥ್ರೂ ವಯಾ ಚೈನಾದಿಂದ ಚೈನಾ ಮೇಕ್ಗಳು ಒಳಗಡೆ ಬರ್ತವೆ, ಆರ್ಮ್ಸ್ಗಳು ಮತ್ತು ಬೇರೆ ಬೇರೆ ಅಮ್ಯುನಿಷನ್ಸ್ಗಳು ಒಳಗಡೆ ಬರ್ತವೆ. ಯಾಕೆ ನಕ್ಸಲೈಟ್ಗಳು ಎಲ್ಲಿಂದ ಬರ್ತವೆ? ನಾವೇನು ಮಾಡಿರ್ತಕ್ಕಂಥ ನಮ್ಮ ದೇಶದಲ್ಲಿ AK-47 ಫ್ಯಾಕ್ಟ್ರಿ ಡೈರೆಕ್ಟಾಗಿ ಮಾರ್ಬಿಡಲ್ಲ. ಎಲ್ಲ ಗನ್ಗಳು ಆ ಕಡೆಯಿಂದನೇ ಬರಬೇಕು. ಪ್ರತಿಯೊಂದು ಗನ್ನುವೆ ಎಲ್ಲ ಕಲೋಸ್ನಿಕ್ ಅಂದರೆ ಎಲ್ಲ ರಷ್ಯನ್ ಮೇಕ್ ಆಗಿರ್ತವೆ. ಅವೆಲ್ಲೋ ನುಕ್ಕೊಂಡು ಎಲ್ಲೋ ಬಾರ್ಡ್ರ್ ಒಳಗಡೆ ಕಾಂಟ್ರಾಬ್ಯಾಂಡ್ ನುಕ್ಕೊಂಡು ನಮ್ಮ ದೇಶದ ಯಾವುದೋ ಒಬ್ಬ ಈ ಒಂದು ಟೆರರಿಸ್ಟ್ ಕೈಗೋ ಇಲ್ಲ ನಕ್ಸಲೈಟ್ ಕೈಗೋ ಸಿಗಬೇಕವು. ಅದಕ್ಕೆ ಪ್ಯಾನೆಲ್ ಹೆಂಗಿರುತ್ತೆ ಲೆಕ್ಕ ಹಾಕ್ಕೊಳ್ಳಿ. ನನಗೊಂದು AK-47 ಬೇಕು, ನಾನೊಬ್ಬ ನಕ್ಸಲೈಟ್ ಆಗ್ತೀನಿ ಅಂದರೆ ಹೆಂಗೆ ದಾರಿ ಹುಡ್ಕ್ಬೇಕು ನಾನು ಅದಕ್ಕೆ. ಎಕ್ಸಾಕ್ಟ್ಲಿ. ನಕ್ಸಲೈಟ್ ಆಗೋದು ಸುಲಭ, ಬಟ್ ಅದನ್ನು ಪಡ್ಕೊಳ್ಳೋದು ಎಷ್ಟು ಕಷ್ಟ ಇರ್ತದೆ. ಅವ್ನು ನಂಬಬೇಕು, ಹೌದು ಇವನು ಇರ್ತಾನೆ ಅಂತ ಅವನು ಬಳಸ್ತಾನೆ. ಎಸ್ ಇವನು ಸಂಘಟನೆ ಮಾಡ್ತಾನೆ, ಆ ಶಕ್ತಿ ಇದೆ, ಇವ್ನು ಬೆಳೆಸಬೇಕು, ನಾವು ನಕ್ಸಲೈಟಾಗಿ ಮಾಡಬೇಕು, ಒಂದಷ್ಟು ಜನ ಗುಂಡೋಡಿಸ್ಬೇಕು. ಈ ಥರದ ಮನಸ್ಥಿತಿಯವರೆಲ್ಲ ಅವ್ನು ಗುಂಪು ಕಟ್ಟಬೇಕಲ್ಲ. ಈ ಥರದ ಎಲ್ಲ ಕಾಂಟ್ರಾಬ್ಯಾಂಡ್ಗಳು ಬಂದಾಗ ಇಂಥವೆಲ್ಲ ಉಟ್ಕೊಳ್ಳೋಕೆ ಸಾಧ್ಯ ಆಗ್ತಕ್ಕಂಥ. ಈಗ ಅವ್ನು ಗನ್ನೇ ಸಿಕ್ಕಲ್ಲ, ಬರೀ ಲೈಸೆನ್ಸೇ ತಗೋಬೇಕು. ಎಲ್ಲಿ ಸಿಗ್ತದೆ ಅವ್ರಿಗೆ? ನಾಳೆ ಟೆರರಿಸ್ಟ್ ಆದಾಗ ಅವ್ನಿಗೆ ಗನ್ನೇ ಇಲ್ಲ ಅಂದ್ರೆ ಏನು ನಕ್ಸಲೈಟ್ ಆಗ್ತಾನೆ? ಮಚ್ಚಿಟ್ಕೊಂಡು ಆಗಲ್ವಲ್ಲ. ಆ ಕಾರಣಕ್ಕೆ ಇವೆಲ್ಲ ಬರ್ತಕ್ಕಂಥ ಈ ಥರ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ಗಳು ಯಾವಾಗ ಇಲ್ಲೀಗಲ್ ಆಗಿ ಜಾಸ್ತಿ ದೇಶದಲ್ಲಿ ಬರ್ತಾ ಇರ್ತಾವೋ ಅದಕ್ಕೋಸ್ಕರ ಅರಾಜಕತೆ ಜಾಸ್ತಿ ಆಗ್ತಕ್ಕಂಥದ್ದು. ಮತ್ತು ಇವ್ರ ಕೈಗೆ ಸಿಗಾಕೊಡ್ತವೆ. ಆವಾಗ ಸಿಸ್ಟಮ್ ವಿರುದ್ಧವಾಗಿ ಬರ್ತಾರೆ. ಪೊಲೀಸ್ ಹೋಗ್ತಾ ಇದ್ರೆ ಹೊಡೆದಾಕ್ತಾರೆ. ಆಮೇಲೆ ಅವರ ನೀತಿಗಳ ಧೋರಣೆಗಳೇ ಬೇರೆ ಆಗೋಗ್ಬಿಟ್ಟಿರ್ತವೆ ಅವ್ರದ್ದು ಕಂಪ್ಲೀಟು. ಆ ಧೋರಣೆಗಳಿಗೆ ನಾವು ಮಾಡ್ತಾ ಇರೋದು ಸರಿ, ನಾವೇನು ಹೇಳ್ತಾ ಇದ್ದೇವೋ ಅದೇ ಸರಿ ಈ ಜಗತ್ತಲ್ಲಿ, ಇದು ಬಿಟ್ಟರೆ ಬೇರೆ ಏನೂ ಸರಿ ಇಲ್ಲ, ಎಲ್ಲ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ, ಲೂಟಿಕೋರ್ ಸಮಾಜ ಮಾಡಿಬಿಟ್ಟಿದ್ದಾರೆ ಎಲ್ಲನೂ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡವ್ರೆ ಅಂತೇಳಿ ಅದ್ರ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಹೋದಾಗ ಇಂಥ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಬೇರೆ ದೇಶದಿಂದ ಬಂದಂಥ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸು ದೇಶ ವಿಚ್ಛಿದ್ರಕಾರಕ ಶಕ್ತಿಗಳ ಕೈಗೆ ಇವು ಸಿಗ್ತಕ್ಕಂಥದ್ದು ಒಂದು ಮೂಲ. ಮೂರನೇದು ಭಾಳ ಇಂಪಾರ್ಟೆಂಟು, ಚಿನ್ನ. ನೋಡಿ, ಯಾವಾಗ ಚಿನ್ನ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಬಂದ್ಬಿಡ್ತಾವೆ, ಚಿನ್ನ ಯಾವಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅಮೇರಿಕಾದಲ್ಲೂ ಒಂದೇ ರೇಟು, ಇಂಡಿಯಾದಲ್ಲೇ ಒಂದೇ ರೇಟು, ಇಲ್ಲಿಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು 5-10 ರೂಪಾಯಿ ವ್ಯತ್ಯಾಸ ಅಷ್ಟೇ. ಈಗ ದುಬೈನಲ್ಲೂ ತುಂಬ ಜಾಸ್ತಿ ಏನಿಲ್ಲ, 20-25 ರೂಪಾಯಿ ವ್ಯತ್ಯಾಸ ಅಷ್ಟೇ. ಅದ್ರ ಮೇಲೆ ವ್ಯತ್ಯಾಸನೇ ಇಲ್ಲ ನಮಗೂ ಅವ್ರಿಗೂ. ಯಾಕೆ ಇಷ್ಟೊಂದು ಚಿನ್ನ ಅಷ್ಟು ವ್ಯತ್ಯಾಸ ಇದ್ರೂ 20 ರೂಪಾಯಿ, 10 ರೂಪಾಯಿ, 4 ರೂಪಾಯಿ ಹಿಂಗೆಲ್ಲ ವ್ಯತ್ಯಾಸ ಇರ್ತದೆ ಅಷ್ಟೇ. ಆದರೂ ಮೈ ಕಟ್ಕೊಂಡು ದೇಹದ ಒಳಗಡೆ ತುರಿಕೊಂಡು ಎಲ್ಲೆಲ್ಲ ಹಾಕ್ಬಾರ್ದು ಅಲ್ಲೆಲ್ಲ ಹಾಕ್ಕೊಂಡು ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡು ಎತ್ಕೊಂಡು ಬರ್ತಾರೆ ಅಂತ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟ್ರು. ಏನು ಅವ್ರಿಗೇನು ತಲೆ ಕೆಟ್ಟಿದೆಯಾ? ಅಲ್ಲೇನು ಸುಮ್ಮನೆ ಸಿಕ್ಕಲ್ಲ. ದುಬೈ ಬೀದಿಲಿ ಬಿಸಾಕಲಿಲ್ಲ, ವಿಜಯನಗರ ಸಾಮ್ರಾಜ್ಯದ ಥರ ಏನು ಅಳೆದು ಕೊಡಲ್ಲ. ಅಲ್ಲೂ ದುಡ್ಡು ಕೊಡಬೇಕು. ನಾವು ಇಂಡಿಯಾದಲ್ಲಿ ಎಷ್ಟು ದುಡ್ಡು ಕೊಡಬೇಕು, ಚಿನ್ನಕ್ಕೆ ಅಲ್ಲೂ ಅಷ್ಟೇ ದುಡ್ಡು ಕೊಡಬೇಕು. ಏನು ಕಮ್ಮಿಗೆ ಸಿಕ್ಕೋದಿಲ್ಲ, ಅಲ್ಲೂ ಸೇಮ್ ಅದೇ ರೇಟೇ. ಅಲ್ಲಿಂದ ಯಾಕೆ ಇಲ್ಲಿಗೆ ತೊಗೊಬರ್ತಾರೆ ಅನ್ನುವಂಥದ್ದು ಎಲ್ಲರೂ ತಲೆ ಕೆಡಿಸ್ಕೊಂಡಿರೋ ವಿಚಾರನೇ ಇದು. ಇವನ್ನು ಒಂದು ಮಟ್ಟದಲ್ಲಿ ಹೌದಲ್ಲ, ಏನು ಬುದ್ಧಿಗಿದ್ದಿ ಇದೆಯಾ ಅವ್ರಿಗೆ ಅನ್ನುವಂಥದ್ದು. ಯಾಕೆ ಅದು ಹಂಗಾಗ್ತದೆ ಅಂತಂದರೆ ದೇಶಗಳ ವ್ಯಾಪಾರ ನೀತಿಗಳು, ದೇಶಗಳಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ಗಳು, ದೇಶಗಳಲ್ಲಿ ಅದ್ರ ಮೇಲೆ ಅದ್ದಿನ ಕಣ್ಣು ಯಾವಾಗ ಜಾಸ್ತಿ ಇಡೋಕ್ಕೆ ಶುರುವಾಗ್ತದೋ, ಟ್ರಾನ್ಸಾಕ್ಷನ್ಸ್ ಆಫ್ ಮನಿ ಮೇಲೆ, ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ಗಳ ಮೇಲೆ ಅತ್ಯಂತ ಅದ್ದಿನ ಕಣ್ಣು ಯಾವಾಗ ಇಡೋಕ್ಕೆ ಶುರು ಮಾಡ್ತಾರೋ ಆ ಸಮಯದಲ್ಲಿ ಏನಾಗ್ತದೆ, ಆ ಯೂಜ್ ಮನಿಗಳು ದೇಶಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲದೆ ಬಂದು ಬಿದ್ದೋಗ್ಬಿಡ್ತಾಯಿತ್ತು ದೇಶದಲ್ಲಿ. ಅಂದರೆ ಒಂದು ದೇಶದಿಂದ ಈ ದೇಶಕ್ಕೆ ಎಷ್ಟು ಮನಿ ಇವತ್ತು ಬಂತು, ದುಡ್ಡು ಟ್ರಾನ್ಸ್ಫರ್ ಆಗಿ ಬಂತು ಅನ್ನೋದು ಲೆಕ್ಕ ಬೇಕಲ್ಲ. ಹೌದು. ನಮ್ಮ ದೇಶಕ್ಕೆ ಅಲ್ಲಿಂದ ಕಳಿಸ್ಕೊಂಡಿರ್ತಕ್ಕಂಥದ್ದು ಲೀಗಲ್ ಮನಿ ಎಷ್ಟು ಬಂತು, ಟ್ರಾನ್ಸ್ಫರ್ ಎಷ್ಟಾಯಿತು, ನಮ್ಮ ದೇಶದಿಂದ ಅಲ್ಲಿಗೆ ಎಷ್ಟು ಹೋಯ್ತು ಅನ್ನುವಂಥದ್ದು ಲೆಕ್ಕನೇ ಇಲ್ಲ ಅಂದರೆ RBI ಕಥೆ ಏನಾಗಬೇಕು? ನಮ್ಮ ದೇಶದ ಎಕಾನಮಿ ಮೇಲೆ, ನಾವು ಮಾಡ್ಕೊಂಡಿರೋ ಬಡ್ಜೆಟ್ ಮೇಲೆ, ನಮ್ಮ ದೇಶದಲ್ಲಿ ಸಂಪತ್ತು ಇಷ್ಟು ಚಿನ್ನ, ಇಷ್ಟು ದುಡ್ಡಿಗೆ ಪ್ರಿಂಟ್ ಆಗಿದೆ, ಜನಗಳ ಮಧ್ಯೆ ಇಷ್ಟು ಓಡಾಡ್ತಾ ಇದೆ ಅಂತ ಅನ್ನುವಂಥ ಲೆಕ್ಕ ಅವ್ರ ಹತ್ರ ಇರಲೇಬೇಕಲ್ಲ. ಈಗ 5 ಜನ ಮಕ್ಕಳು ಅಂತಂದ್ರೆ ಅವ್ರ ಅಪ್ಪನಿಗೆ ಗೊತ್ತಲ್ಲ ಅದ್ರಲ್ಲಿ ಹೆಣ್ಮಕ್ಳು ಎಷ್ಟು ಗಂಡು ಮಕ್ಳು ಎಷ್ಟು ಅಂತ. ಹಂಗೆ ದೇಶ ನಡೆಸೋರಿಗೆ ಏನೇನೆಲ್ಲ ವ್ಯವಸ್ಥೆಯಲ್ಲಿ ಏನೇನು ನಡೀತಾ ಇದೆ, ಎಷ್ಟೆಷ್ಟಿದೆ ಅಂತ ಅನ್ನುವಂಥದ್ದು ಗೊತ್ತಾಗಲೇಬೇಕಲ್ಲ ಇರ್ತಕ್ಕಂಥವ್ರಿಗೆ, ಇದನ್ನೆಲ್ಲ ಮ್ಯಾನೇಜ್ ಮಾಡುವಂಥವ್ರು ದೇಶದಲ್ಲೇ. ಅದು ಆ ಒಂದು ವ್ಯವಸ್ಥೆಗೆ ಅತ್ಯಂತ ಮಾರಕವಾದಂಥ ಏಟು ಕೊಡ್ತಕ್ಕಂಥದ್ದೇ ಈ ಗೋಲ್ಡ್ ಸ್ಮಗ್ಲಿಂಗು. ಕಾರಣ ಏನು ಅಂದರೆ ಅವಾಗೇನಾಗ್ತಾಯಿತ್ತು, ಮನಿ ಭಾಳ ಈಸಿ ಟ್ರಾನ್ಸ್ಫರ್ ಆಗ್ತಾಯಿತ್ತು. ದುಡ್ಡುಗಳು ಟ್ರಾನ್ಸ್ಫರ್ ಮಾಡ್ಕೊಬಿಡೋದು, ಬರುವಂಥ ಲೆಕ್ಕನೇ ಇಲ್ಲ, ಯಾವ ಬ್ಯಾಂಕಿಗೆ ಯಾರಿಗೂ ಬಂತು ಅದು ಆಗಲೇ ಹೊಟ್ಟೋಗ್ತದೆ, 2 ವರ್ಷ ಆಗೋಯ್ತದೆ. ಅದು ಮಾನಿಟರ್ ವ್ಯವಸ್ಥೆನೇ ಅದು ಎಲ್ಲೋ ಒಂದು ಏಟ್ ಬಿದ್ದು ಈಗ ಅತ್ಯಂತ ಹೆಚ್ಚಿಗೆ ಮಾನಿಟರ್ ಆಗ್ತಾ ಇರೋದ್ರಿಂದ ಈಗ ಫಟ್ ಅಂತ ಫಾರಿನ್ ಕಂಟ್ರಿಯಿಂದ ನಮ್ಮ ಬ್ಯಾಂಕಿಗೆ ಬಂದ ತಕ್ಷಣ ಫಟ್ ಅಂತ ಆಗಲೇ ನಮಗೆ ಒಂದು ನೋಟಿಸ್ ಬರುತ್ತೆ. ಹೌದು.
ಯಾವ ದುಡ್ಡಿದು, ಯಾಕೆ ಕಳಿಸಿದ್ರು, ಇದು ಏನು ಕಾರಣ, ಏನು ಶೋ ಅಲ್ಲಿ ಅವರು ಕೇಳ್ತಾರೆ, ಇಲ್ಲಿ ನಮಗೂ ಕೇಳ್ತಾರೆ. ಅವಾಗ ಅದು ಲೀಗಲ್ ಟ್ರಾನ್ಸ್ಫರ, ಅದಕ್ಕೆ ಏನೇನೆಲ್ಲ ಮಾಡಬೇಕು ಅದು ಪ್ರಕ್ರಿಯೆ ಮಾಡಿದಾನೆ ಆ ಮನುಷ್ಯ ಇಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಇದೆಲ್ಲ ನಡೀತದೆ. ಸುಮ್ಮನೆ ಎಲ್ಲ ಆ ಕಾರಣಕ್ಕೆ ನಾವು ಡ್ರಾನೇ ಮಾಡೋಕ್ಕಾಗೋದಿಲ್ಲ ದುಡ್ಡುಗಳನ್ನ. ಅದಕ್ಕೆ ಏನು ಮಾಡ್ತಾರೆ ಇವಾಗ, ಮನಿ ಟ್ರಾನ್ಸ್ಫರ್ ಕಷ್ಟ ಆಗ್ತದೆ. ಒಂದು ಹವಾಲ ನಡೀತದೆ, ಹವಾಲ ನಡೀದಿಲ್ಲ ಅಂತ ಅನ್ನೋಂಗಿಲ್ಲ, ಖಂಡಿತವಾಗ್ಲೂ ನಡೀತದೆ. ಆದರೆ ಅಲ್ಲಿಂದ ಒಂದು 15 ಕೋಟಿ, ಈಗ ಅದು ಮೊನ್ನೆ ಎಲ್ಲ ತೊಗೊಂಡು ಬಂದಂಥದ್ದು ಒಂದು 15 crores ಅಂತ ಲೆಕ್ಕ. ಸರ್, ಹವಾಲಾ ಅಂದ್ರೆ ತುಂಬ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಹವಾಲಾ ಅಂದ್ರೆ ಏನು ಎಕ್ಸಾಕ್ಟ್ಲಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನೋಡಿ, ಹವಾಲಾ, ನಾನು ಈಗ ಅಮೇರಿಕಾಗೆ ಹೋಗ್ತಾ ಇದ್ದೀನಿ, ನನಗೇನೋ ಭಾಳ ಇಂಪಾರ್ಟೆಂಟ್ ಕೆಲಸ ಇದೆ, ಅಲ್ಲಿ ನನ್ನ ಮಗಳಿಗೆ ಏನೋ MS ಸೇರಿಸ್ತಾ ಇದ್ದೀನಿ, ಅಲ್ಲಿ ನನಗೆ ಡಾಲರ್ಸ್ ಬೇಕು. ನನಗೆ ನನ್ನ ಹತ್ರ ಇರ್ತಕ್ಕಂಥದ್ದು ಏನೋ ಒಂದು $20,000 ಇರ್ತದೆ ಅಂದ್ಕೊಳ್ಳಿ, ಅದು ಸಾಲಲ್ಲ, ಇನ್ನೂ ಒಂದು $20,000 ಬೇಕು ನನಗೆ ಅಲ್ಲಿ ಅಮೇರಿಕಾದಲ್ಲಿ. ನಾನೇನು ಮಾಡ್ತೀನಿ, ಇಲ್ಲಿರ್ತಕ್ಕಂಥ ಹವಾಲಾ ಏಜೆಂಟ್ಗಳಿಗೆ ಭಾಳ ಸುಲಭ ಪತ್ತೆ ಮಾಡುವಂಥದ್ದು, ಭಾಳ ಅತ್ಯಂತ ಬೇಗನೂ ಪತ್ತೆ ಆಗ್ತಾರೆ. ನನಗೆ ಅಮೇರಿಕಾದಲ್ಲಿ ಇಷ್ಟು ದುಡ್ಡು, ನನಗೆ ಡಾಲರ್ ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಹೋಗಿ ಆ ಅಮೇರಿಕಾದ $20,000 ಏನು ನನಗೆ ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ದುಡ್ಡ ಮನುಷ್ಯನ ಕೊಡ್ತೀನಿ ನಾನು. ಗೊತ್ತಾಯ್ತು. ಅಂದ್ರೆ $20,000 ಅದರ ಈಕ್ವಲೆಂಟ್ ದುಡ್ಡನ್ನ, ಅಂದ್ರೆ ರುಪೀಸ್ನ ನೀವು ಕೊಡ್ತೀರಾ? ಇಲ್ಲಿ ಇವ್ರು ಕೊಡ್ತೀವಿ. ಅವ್ರೇನು ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಅವರು ಒಂದು ನೋಟ್ ಕೊಡ್ತಾರೆ. ಅವ್ರದ್ದು ನೋಟ್ ನಮಗೆ ತೊಗೊಳ್ಳಿದ್ದು ಇಟ್ಕೊಂಡು ಹೋಗಿ ನೀವು ಏರ್ಪೋರ್ಟಿಂದ ಆಚೆ ಬಂದಾದಮೇಲೆ ನೀವು ಅಲ್ಲಿ ಒಬ್ಬರನ್ನ ಭೇಟಿ ಆಗ್ತೀರಿ, ಅವರು ನಿಮ್ಮನ್ನು ಬಂದು ಭೇಟಿ ಆಗ್ತಾರೆ. ಆವಾಗ ನಿಮ್ಗೆ ಡಾಲರ್ ಅಲ್ಲಿಂದ ಆಚೆ ನಿಮ್ಗೆ ಸಿಗ್ತದೆ. ಇಳಿದು ಏರ್ಪೋರ್ಟಿಂದ ಆಚೆ ಹೋಗ್ತಾ ಇದ್ದೇವೆ, $20,000 ಕೊಟ್ಬಿಡ್ತಾರೆ. ಅಲ್ಲಿ ನೋಡ್ತಾನೆ, ನೋಟಿಸ್ ಕೊಡ್ತಾನೆ, ಡೆಲಿವರಿ ಮಾಡ್ತಾನೆ, ಹೋಗ್ತಾ ಇರ್ತಾನೆ ಅವನು. ಇದೆಲ್ಲ ನಡೆದೋಗ್ಬಿಟ್ಟಿರ್ತದೆ ಅವರಲ್ಲಿ ಪ್ರಕ್ರಿಯೆ. ಯಾರು ಬರ್ತಾನೆ, ಅವನೇನು, ಅವನ ಫೋನ್ ನಂಬರ್ ಏನು, ಇದೆಲ್ಲ ಆಗಲೇ ಮಾಹಿತಿಗಳೆಲ್ಲ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟಿರ್ತಾರೆ. ಪ್ರತಿಯೊಂದೂ ಏನೂ ಕೇಳೋದಿಲ್ಲ, ಅವರು ಸ್ಟ್ರೇಟಾಗಿ ಬಂದು ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ಸರಿ, 2 ಪ್ರಶ್ನೆ ಇದರಲ್ಲಿ. ಅವ್ರಿಗೇನು ಲಾಭ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಇಲ್ಲಿ ಇವ್ರು ಪರ್ಸೆಂಟೇಜ್ ತಗೋತಾರೆ. ಇವರು ಎಷ್ಟು $1,000ಗೆ ಅವರು $2 $3 ಎಷ್ಟೋ ಒಂದಷ್ಟು ಅವ್ರು ಕಮಿಷನ್ ತೊಗೊಳ್ತಾರೆ. ಅವನು ನಮಗೆ ಅಲ್ಲಿಂದ ಬರ್ತಾರಲ್ಲ, ಅವ್ರಿಗೆ ದುಡ್ಡು ಬೇಕು, ಅಲ್ಲ ಡಾಲರ್ ಕೊಡ್ತಾನೆ ಅವನಿಗೆ. ಅಲ್ಲಿ ನನಗೆ ನೋಡಪ್ಪ, ನಾನು ನೀವು ಒಂದು $10,000 ಕೊಡ್ತಾ ಇದ್ದೀನಿ, ನನಗೆ ಇಂಡಿಯನ್ ರೂಪಿ ಬೇಕು, ಅಲ್ಲಿ ಬೇಕು ದುಡ್ಡು ನನಗೆ, ಅಲ್ಲಿಗೆ ಹೋದಾಗ ಅಂತ. ಮತ್ತು ಅವ್ನು ಇಲ್ಲಿಗೆ ಬರ್ತಾನೆ, ಅವ್ನು ಇಲ್ಲಿಗೆ ರೆಫರ್ ಮಾಡ್ತಾನೆ. ಆಯಿತು, ನೀನು ಇಂಥವ್ರ ಹತ್ರ ಅಲ್ಲಿ ಹೋಗು, ಇವ್ರಿಗೆ ಹೇಳ್ತಾನೆ, ನೋಡಪ್ಪ ಇಷ್ಟು ದುಡ್ಡು ನೀನು ಕೊಡು, ಇಷ್ಟು. ನೀವು ಅಲ್ಲಿ ಹೋಗ್ತಾ ಇದ್ರು, ಆ ಥರ ಅಲ್ಲಿಂದ ಇಲ್ಲಿಗೆ ಬರೋರಿಗೆ ಅವ್ನು ಅಲ್ಲಿ ಪರ್ಸೆಂಟೇಜ್ ತಗೋತಾನೆ, ಇವನು ಇಲ್ಲಿ ಪರ್ಸೆಂಟೇಜ್ ತಗೋತಾನೆ. ಅವರೆಲ್ಲ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರ್ತಾರೆ. ಆಮೇಲೆ ಭಾಳ ನೋನ್ ಇರ್ತಾರೆ ಅವರು, ಯಾರೋ ಗೊತ್ತಿಲ್ಲದಿರೋರ ಜೊತೆ ಮಾಡಲ್ಲ. ಎಲ್ಲ ದೇ ಆರ್ ಆಲ್ ವಿತ್ ಬ್ಲಡ್ ರಿಲೇಟಿವ್ಸ್ ಆ್ಯಂಡ್ ಭಾಳ ಅತ್ಯಂತ ಹತ್ತಿರದ ಗ್ರೂಪು. ನಿಂದೆಷ್ಟಾಯಿತು ದುಡ್ಡು ಇವತ್ತು, ನಿಂದೆಷ್ಟು ಆಯಿತು, ನಿಂದೆಷ್ಟು ಕಮಿಷನ್ ಬಂತು, ನೀನೆಷ್ಟು ಡೆಲಿವರಿ ಮಾಡಿದೆ, ಪ್ರತಿಯೊಂದು ಲೆಕ್ಕ ಸಿಗ್ತಾ ಇರ್ತದೆ. ಇವರು ಇಲ್ಲಿ ವ್ಯಾಪಾರ ಮಾಡಿ ಕಮಿಷನ್ ತಗೋತಾ ಇರ್ತಾರೆ, ಅವರು ಅಲ್ಲಿ ವ್ಯಾಪಾರ ಮಾಡಿ ಕಮಿಷನ್ ತಗೋತಾ ಇರ್ತಾರೆ. ಸರ್, 2ನೇ ಪ್ರಶ್ನೆ, ಇದ್ರಲ್ಲಿ ಇಲ್ಲಿಗಲ್ ಏನು ಸರ್? ಇದರಲ್ಲಿ ಏನಾಗ್ತದೆ ನೋಡಿ, ನಾವು ಯಾವಾಗ ಈ ಥರ ದುಡ್ಡುಗಳನ್ನ ತಗೊಂಡು ಇವನಿಗೆ ಒಬ್ಬನಿಗೆ ಅವನು ಕೊಟ್ಟಾಗ, ಇಲ್ಲಿ ಈ ದೇಶದಲ್ಲಿ ಅವನಿಗೆ ಹವಾಲಾ ದುಡ್ಡನ್ನ ನೀನು ಅಲ್ಲಿ ಕೊಡು ಅಂತ ಹೇಳಿದಾಗ, ಅವ್ರಿಗೆ ಅಲ್ಲಿ $20,000 ನಮ್ಗೆ ಈಸಿಯಾಗಿ ಆ ದುಡ್ಡು ನಮ್ಮ ಕೈಗೆ ಸಿಕ್ಕಿದಾಗ, ಅಲ್ಲಿ ಇಲ್ಲಿಂದ ಹೋದಾಗ ಲೀಗಲ್ ಟ್ರಾನ್ಸ್ಫರ್ ನಾನು ತಗೊಳ್ಳದೇ ಇರುವಂಥ ಸಮಯದಲ್ಲಿ ಡಾಲರ್ನ ನಾನು ಲೀಗಲಾಗಿ ಯಾವಾಗ ನಾನು ತಗೊಳ್ಳಲ್ವೋ ಅಲ್ಲಿ ಇಲ್ಲಿಗಲಾಗೆ, ಆವಾಗ ಅದು ಅನ್ಅಕೌಂಟಬಲ್ ಮನಿ ನನಗೆ ಬಂದಿರುತ್ತೆ. ಅಕೌಂಟಬಲ್ ಮನಿ ಬಂದಿರೋದಿಲ್ಲ. ಇವರು ಅಷ್ಟೇ ಬ್ಲಾಕ್ ಮನಿ, ಅನ್ಅಕೌಂಟಬಲ್ ಮನಿ ಇವರು ಅಪ್ಲೈ ಮಾಡುವಂಥದ್ದು. ಅಂದ್ರೆ ಅಗೇನ್ ಇಲ್ಲಿ ಟ್ಯಾಕ್ಸ್ ಮತ್ತೆ ಎಲ್ಲ ವೇಡ್ ಆಗ್ಬಿಡುತ್ತೆ. ಇಲ್ಲಿ ನಾನು ಕೊಡುವಂಥದ್ದು ಬ್ಲ್ಯಾಕ್ ಮನಿ, ಎಲ್ಲ ಬ್ಲಾಕ್ ಮನಿ, ಟ್ರಾನ್ಸಾಕ್ಷನ್ಸ್ ಇಸ್ ಫ್ರೀ, ಯಾವುದೂ ಟ್ಯಾಕ್ಸ್ ಇಲ್ಲದಿರೋ ಮನಿ ಅದು. ಅದರಿಂದ ಏನಾಗುತ್ತೆ, ದೇಶದ ಎಕಾನಮಿ ಮೇಲೆ ಡ್ಯಾಮೇಜ್ ಆಗ್ತಾ ಹೋಗ್ಬಿಡುತ್ತದು ಸಿಕ್ಕಾಬಟ್ಟೆ. ನಾನು ಈಸಿಯಾಗಿ ಅಲ್ಲಿ ಹೋದ ತಕ್ಷಣವೇ ನನಗೆ ಡಾಲರ್ ಸಿಕ್ಕಿದ ತಕ್ಷಣ ಏನಾಗ್ತದೆ, ಹೀಗೆ ಬ್ಲಾಕ್ ಮನಿ ಇದೆ. ಅಂಡರ್ ಎಕಾನಮಿ ಅಂದರೆ ಏನು ಲೀಗಲ್ ಎಕಾನಮಿ ನಡೀತಾ ಇರ್ತದಲ್ಲ, ಅದು ಬಿಟ್ಟು ಅಂಡರ್ ಎಕಾನಮಿ ಒಳಗಡೆ ಪ್ಯಾರಲಲ್ ಎಕಾನಮಿ ನಡೀತಾ ಇರ್ತದೆ. ಈ ಪ್ಯಾರಲಲ್ ಎಕಾನಮಿ ನಡೆದಾಗ ಆ ದೇಶಗಳಿಗೆ ಸಿಕ್ಕಾಪಟ್ಟೆ ಏಟು ಬಿದ್ದುಬಿಡುತ್ತೆ. ಅದಕ್ಕೆ ಲೀಗಲಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತಾರೆ. ನೀವು ಟ್ಯಾಕ್ಸ್ ಕಟ್ಟಿ ಬನ್ನಿ, ಕೊಡ್ತೀವಿ ನಾವಿಲ್ಲಿ, ಕಟ್ಟಿ ಎಷ್ಟು ಬೇಕು ನಿಮಗೆ, ನಾವು ಅಲ್ಲಿ ಕೊಡ್ತೀವಿ, ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅಂತ. ಬಟ್ ಅಷ್ಟೊಂದು ಪರ್ಸೆಂಟೇಜ್ ಕಟ್ಟುವಷ್ಟೊತ್ತಿಗೆ ಇವ್ರಿಗೆ ಇದಾಗ್ಬಿಡುತ್ತಲ್ಲ. ಆಮೇಲೆ ಕೆಲವಷ್ಟು ಎಂಟರ್ಟೈನ್ ಆಗಲ್ಲ, ನಿಮ್ಗೆ ಅಷ್ಟು ಬೇಕಾಗಿಲ್ಲ ಅಂತಾರೆ. ಅದಕ್ಕೊಂದು ಇಷ್ಟೊಂದು ಕ್ವಶನ್ ಆಗ್ತಾರೆ, ಯಾಕೆ ಬೇಕು ಇಷ್ಟು ಡಾಲರ್ ನಿಮಗೆ, ಇಲ್ಲ ಆಪ್ರೇಷನ್ಗೆ ಬೇಕು, ಇಲ್ಲ ಸ್ಟಡಿಗೆ ಬೇಕು, ಏನಾರ ಒಂದು ಕಾರಣ ಹೇಳಿದ್ರು ಅದರಲ್ಲೂ ಒಂದು ಇದು ಮಾಡ್ತಾರೆ. ಆ ಕಾರಣಕ್ಕೆ ನಮ್ಗೆ ಎಷ್ಟು ಬೇಕು ಈಸಿಯಾಗೆ, ಏನೋ ಒಂದು ಪರ್ಸೆಂಟೇಜೋ, ಒಂದು 1/4% ಎಷ್ಟು 1/2% ಇಲ್ಲಿ ಕೊಟ್ಬಿಟ್ಟು ಅಲ್ಲಿ ಮುಗಿಸ್ಕೊಬಿಟ್ಟು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಅವಾಗ ಈಸಿ ವೇ ಮನುಷ್ಯ ನೋಡ್ತಾನೆ. ಸರ್, ನಾನು ಇದಕ್ಕೆ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ಗೆ ರಿಲೇಷನ್
ಬಗ್ಗೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಸರ್. ಹವಾಲ ಈಗ ನೀವು ಹೇಳಿದ್ದು ತುಂಬ ಸಿಂಪಲ್ ಒಂದು ಕೇಸ್ ಹೇಳಿದ್ರಿ. ಈಗ ನಾನು ಆಪ್ರೇಷನ್ಗೋ ಇನ್ನೊಂದಕ್ಕೋ ಹೋದಾಗ ಅದು ಬೇರೆ ವಿಚಾರ. ಅಂದರೆ ನಾವೆಲ್ಲ ಲೀಗಲ್ ವ್ಯಕ್ತಿಗಳೇ, ಅಂದರೆ ನಾವು ಯಾರು ಇಲ್ಲೀಗಲ್ ಅಲ್ಲ, ಬಟ್ ಒಂದು ಟ್ಯಾಕ್ಸ್ ಉಳಿಸೋಕ್ಕೆ ಯಾರೊಬ್ರು ಕೆಲವರು ಮಾಡ್ಬೋದು. ಬಟ್ ಇಲ್ಲೀಗಲ್ ದಂಧೆನೂ ಇಲ್ಲೀಗಲೇ ಅದು ಟ್ರಾನ್ಸಾಕ್ಷನು ಇಲ್ಲೀಗಲೇ ಅಂಥವ್ರು ಅಂಥವ್ರು ಹೇಗೆ ಯೂಸ್ ಮಾಡ್ಕೋತಾರೆ? ಅಂಥವ್ರು ಮಾಡ್ಕೋತಾರೆ ಇದನ್ನ? ಇದೆ ನೋಡಿ ಸರ್, ಸಾಮಾನ್ಯವಾಗಿ ಏನಾಗ್ತದೆ, ಯಾರಿಗೆ ಅವಶ್ಯಕತೆ ಇರ್ತದೋ ಅವ್ರು ಮಾತ್ರ ನಾವು ಅವಲಂಬಿಸ್ತಾರೆ. ಈಗ ನೋಡಿ, ಈಗ ಇಮ್ಮಿಡಿಯೇಟಾಗಿ ಒಂದು ಸಿಸ್ಟಮು, ನಾನೊಂದು ಕೇಸ್ ಮಾಡಿದ್ದೆ ಮೊದಲು. ಅವರೇನು ಇದರಲ್ಲಿ ಬೆಂಗಳೂರಿನಲ್ಲಿ ಈಗ ಸೂರತ್ತಿಂದ ಬಟ್ಟೆಗಳು ಬರ್ತದೆ, ಸಿಕ್ಕಾಬಟ್ಟೆ ಒಂದು 150 200 ಕೋಟಿಯಿಂದ 300 ಕೋಟಿ ಬಟ್ಟೆಗಳು ಬರ್ತವೆ, ಸೂರತ್ ಕಡೆಯಿಂದ ಬರ್ತದೆ. ಅವ್ರಿಗೆ ಇಮಿಡಿಯೇಟಾಗಿ ಮನಿ ಟ್ರಾನ್ಸ್ಫರ್ ಆಗ್ಬೇಕು ಇಲ್ಲಿಂದ. ಯಾರಿಗೆ ಅವ್ರು ಕೊಡ್ಬೇಕಲ್ಲ ದುಡ್ಡುಗಳು, ಇಲ್ಲಿ ಕೊಟ್ಟವರು ಅವ್ರಿಗೆ ಅಲ್ಲಿ ಕೊಡ್ಬೇಕಲ್ಲ. ಇವ್ರೇನು ಮಾಡ್ತಾರೆ, ಅಲ್ಲಿಂದ ಬಂದಿರತಕ್ಕಂಥದ್ದು ಲೀಗಲ್ ಆಗಿದ್ರೆ ಸರಿ ಗೂಡ್ಸು, ಅದೇ ಟ್ಯಾಕ್ಸ್ ಕಟ್ಟಿದ್ರೆ ಸರಿ. ಅದರಲ್ಲಿ ಟ್ಯಾಕ್ಸ್ ಅವಾಯ್ಡ್ ಮಾಡಿ ಬರುವಂಥ ಗೂಡ್ಸ್ಗಳು ಬರುತ್ತೆ ನೋಡಿ. ಅದಕ್ಕೇನು ಮಾಡ್ತಾರೆ ಅವರು, ನೋಡಪ್ಪ ನಮ್ಮದು ಇಷ್ಟು ಅವ್ನು ದುಡ್ಡು ಕೊಡ್ತಾರೆ, ತಗೊಳ್ಳಿ ನಿಮಗೆ ಇಷ್ಟು ಪರ್ಸೆಂಟೇಜು ಅಂದ್ಬಿಟ್ಟು ಅಂತ. ಅವಾಗ ಅಷ್ಟು ತಗೊಂಡು ಕಲೆಕ್ಟ್ ಮಾಡಿಕೊಂಡು ಆಗಲೇ ಅಲ್ಲಿ ದುಡ್ಡು ಅವ್ರಿಗೆ ಫ್ಯಾಕ್ಟ್ರಿಗಳಿಗೆ ಹೊಟ್ಟೋಗ್ಬಿಡ್ತದೆ. ಸೊ ಹಾಗಾದ್ರೆ ಇಲ್ಲೀಗಲ್ ಟ್ರೇಡ್ಗೆ ಸಹಾಯ ಮಾಡ್ಬಿಡುತ್ತಲ್ಲ, ಟ್ರೇಡ್ಗೂ ಸಹಾಯ ಮಾಡುತ್ತೆ. ಹಾಗಂದ್ರೆ ಅದು ಬರೀ ಇಂಟರ್ನ್ಯಾಷನಲ್ ಒಳಗಡೆ, ದೇಶದ ಒಳಗಡೆ ಕೂಡ ಅಲ್ಲ, ದೇಶದ ಒಳಗಡೆ ನಡೆಯುವಂಥದ್ದೇ ದೇಶನ ತಿಂದು ಬಿಡುವಂಥದ್ದು ಜಾಸ್ತಿ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಲ್ಲ. ಈ ಥರ ಅವಾಯ್ಡ್ ಮಾಡಿಕೊಂಡೇ ದೇಶದ ಕಣ್ಣಿನ ಕೆಳಗಡೆನೆ ಈ ಥರದ್ದು ಒಂದು ಕಪ್ಪು ಮಾರ್ಕೆಟ್ ನಡೀತಾ ಇದ್ದಾಗ ಏನಾಗುತ್ತೆ ಅಂತಂದರೆ, ಆವಾಗ ದೇಶ ಮೇಲಕ್ಕೆ ಹೋಗೋದು ಹೆಂಗೆ? ಎಕ್ಸಾಕ್ಟ್ಲಿ ಹೋಗೋದೇ ಇಲ್ಲ, ಅದು ಯಾವ ಕಾಲಕ್ಕೂ ಹೋಗಲ್ಲ. ಈಗ ನೋಡಿ, ಬೇರೆ ದೇಶಗಳು, ಪಾಕಿಸ್ತಾನ ಬರೀ 70% 85% ಬರೀ ಇದೆ ಅಲ್ಲಿ, ಬರೀ ಕಪ್ಪು ಹಣದ ದೇಶ. ಎಲ್ಲ ಬರೀ ಕೆಳಗಡೆ ನಡೀತದೆ. ಟ್ಯಾಕ್ಸ್ ಕಟ್ತೀವಿ ಅಂತ ಅಂದರೆ ಅವ್ರಿಗೆ ಏನೋ ನೇಣಾಕ್ತಂಗೆ, ಕೆಲವಷ್ಟು ದೇಶಗಳಿಗೆ ನಮಗೆ ನೇಣಾಕ್ಬಿಡ್ತಾವ್ರಲ್ಲಪ್ಪ ಅಂತ. ನಾವು ಕಟ್ತಾ ಇರ್ತಕ್ಕಂಥದ್ದು ಈ ದೇಶದ ಸರ್ವೋತ್ತಮುಖ ಅಭಿವೃದ್ಧಿಗೆ ನಾನು ಮಾಡ್ತಾ ಇರೋದು, ಇದು ನನ್ನ ಕೊಡುಗೆ ಅನ್ನುವಂಥ ದೊಡ್ಡ ಒಂದು ಅಭಿಪ್ರಾಯ ಬರಬೇಕಲ್ಲ ಅವರಲ್ಲಿ. ಈ ದೇಶಕ್ಕೆ ನಂದು ಏನಾರು ಕೊಡಬೇಕು ಅಂದರೆ ನಾನು ಕೊಟ್ಟಿರೋದ್ರಲ್ಲಿ ನನ್ನ ಟ್ಯಾಕ್ಸ್ ಇಷ್ಟಿದೆ ಅಂತ ಹಂಗನ್ಬಿಟ್ಟು ಅವರು 50% 60% ಸರ್ಕಾರ ಮಾಡಿಬಿಟ್ರೆ ಈ ಬದುಕೋಕೆ ಆಗಲ್ಲ, ಬರೀ ಅದು ಬೇರೆ ವಿಚಾರ. ಬಟ್ ಅವರೂ ಯಾವ ಮಟ್ಟಕ್ಕೆ ಟ್ಯಾಕ್ಸ್ಗಳನ್ನ ಹಾಕಬೇಕು ಅನ್ನುವಂಥ ನಿರ್ಧಾರನೂ ಸರಿ ಮಾಡಬೇಕಲ್ಲ. ನೋಡಿ, 30% ಎಲ್ಲದಕ್ಕೂ ಕೊಡಲೇಬೇಕು, 18% GST ಕೊಡಬೇಕು, ವಯಾ ಮೀಡಿಯಾ ಹುಡುಕ್ತಾರೆ ಹೆಂಗೆ ಮಾಡೋದು, ಹಂಗೆ ಅಂಡರ್ಗ್ರೌಂಡ್ ದಾರಿ ಹುಡುಕ್ಬಿಡ್ತಾರೆ, ಹೆಂಗೆ ಅವಾಯ್ಡ್ ಮಾಡೋದು GSTನ. ಎಕ್ಸಾಕ್ಟ್ಲಿ. ಕೆಲವೊಬ್ರು ಲೀಗಲ್ ವೇನಲ್ಲಿ ಹುಡುಕ್ತಾರೆ. ಅಂದರೆ ಲೀಗಲ್ ವೇನಲ್ಲಿ ಈಗ ಅಂದರೆ ಅದರ ಲೂಪ್ ಹೋಲ್ಸ್ ಇರುತ್ತೆ. GST ಕಟ್ಟದೆ ನಾವು ಹೆಂಗೆ ಇದನ್ನ ಉಳಿಸ್ಕೋಬೇಕು, ಒಂದಷ್ಟು ಲೂಪ್ ಹೋಲ್ಸ್ ಇರುತ್ತೆ, ಪ್ರತಿಯೊಂದು ಕಾನೂನಲ್ಲಿರುತ್ತೆ. ಅದು ದೇಶ ವಿರೋಧಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ 100 ರೂಪಾಯಿನಲ್ಲಿ ಒಂದಷ್ಟಾದರೂ ನಾನು ಟ್ಯಾಕ್ಸ್ ಕಟ್ಟದೇ ಉಳಿಸ್ಕೋತೀನಿ ಅನ್ನೋದು ಒಂದು. ಆದರೆ ಈಗ ಅದೇ ದೊಡ್ಡ ಪ್ರಮಾಣದಲ್ಲಾದಾಗ ಈ ಥರ ಸೂರತ್ತಿಂದ ಬಟ್ಟೆ ಬರೋದಿರ್ಬೋದು, ಅಥವಾ ಇಲ್ಲಿಂದ ಅಮೆರಿಕಕ್ಕೆ ಹೋದ ಅದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಅದು ಭಯೋತ್ಪಾದಕ ಚಟುವಟಿಕೆಗೆ, ಆರ್ಮ್ಸ್ ಅಂಡ್ ಅಮ್ಯುನಿಷನ್ ತಗೊಳಕ್ಕೆ ಎಲ್ಲದಕ್ಕೂ ಸಾವಿರಾರು ಕೋಟಿಗಳಾಗ್ಬಿಡುತ್ತೆ, ಲಕ್ಷಾಂತರ ಆಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಂಗಾದಾಗ ದೇಶದ ಎಕಾನಮಿಕತೆ ಏನಾಗಬೇಕು, ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅವಾಗ ಇನ್ಫ್ಲೇಷನ್ ಶುರು ಆಯ್ತದೆ. ನಾವು ಒಂದು ಮಕ್ರಿಯಲ್ಲಿ ದುಡ್ಡು ಹೊತ್ಕೊಂಡು ಹೋಗ್ಬಿಟ್ಟು ಆ ಕಡೆಯಿಂದ ಒಂದು ಬ್ಯಾಗ್ ಒಳಗಡೆ ಟೊಮೆಟೊ ತರೋ ಪರಿಸ್ಥಿತಿ ಆಗ್ಬಿಡ್ತದೆ. ಹಂಗೆ ಕೆಲವಷ್ಟು ದೇಶಗಳಿದಾವೆ ಸರ್, ವೆನೆಜುವೆಲಾ ಹಂಗೆ ಆಗಿರೋದು. ಹೌದು ನೋಡಿ, ರೋಡಲ್ಲೇ ಕೂತ್ಕೊಂಡು ಎಕ್ಸ್ಚೇಂಜ್ ಮಾಡ್ತಾರೆ ತುಂಬಾ ಕಡೆ ಎಲ್ಲ. ಪಾಕಿಸ್ತಾನ ಮತ್ತೆ ಬೇರೆ ಕಂಟ್ರಿಗಳಲ್ಲೆಲ್ಲ ಇಷ್ಟುದ್ದ ಏನು ಒಳ್ಳೆ ಮೂಟೆ ಒಳಗಡೆ ಏನು ಎಲೆ ಮಾರ್ತಾರಲ್ಲ, ಊಟದ ಎಲೆನ ಹಂಗೆ ಇಟ್ಕೊಂಡು ಎಕ್ಸ್ಚೇಂಜ್ ಮಾಡ್ತಾರೆ. ಅಂದರೆ ಅಂಥ ಅರಾಜಕತೆ, ಅಂಥ ಎಕಾನಮಿಗಳು ಬಂದ್ಬಿಟ್ಟಾಗ ಬದುಕೋದು ಹೆಂಗೆ, ದೇಶ ಮೇಲಕ್ಕೆ ಹೋಗೋದು ಹೆಂಗೆ, ಸಾಧ್ಯ ಆಗೋದಿಲ್ಲ ಸರ್. ಸರ್, ಭಾಳ ಬ್ಯೂಟಿಫುಲ್ ಆಗಿ ಹವಾಲಾ ಬಗ್ಗೆ ತಿಳಿಸ್ಕೊಟ್ರಿ ಸರ್. ಈಗ ವಾಪಸ್ ವಿಲ್ ಕಮ್ ಬ್ಯಾಕ್ ಟು ದ ಗೋಲ್ಡ್ ಸ್ಮಗ್ಲಿಂಗ್. ಇದಕ್ಕೆ ಏನು ರಿಲೇಷನ್ ಸರ್? ನೋಡಿ ಸರ್, ಏನಾಗುತ್ತೆ, ಕಾರಣ ನಾವು ಮಾತಾಡ್ತಾ ಇದ್ವಿ.